ಕೂದಲೆಳೆ ಅಂತರದಿಂದ ಮತ್ತೊಂದು ಬೋಯಿಂಗ್ ವಿಮಾನ ಬಚಾವಾಗಿದೆ. ಶಾಂಘೈನಿಂದ ಟೋಕಿಯೋಗೆ ಹೊರಟಿದಂತಹ ಬೋಯಿಂಗ್ ಇದು 737 ವಿಮಾನ 10 ನಿಮಿಷದಲ್ಲಿ 10,000 ಅಡಿಗಳಷ್ಟು ಕೆಳಗೆ ಕುಸಿದು ಹಾರಾಟ ನಡೆಸಿದೆ. ನೋಡಿ, ಅವರ ಅದೃಷ್ಟ ಚೆನ್ನಾಗಿತ್ತು, ಬದುಕು ಉಳಿದಿದ್ದಾರೆ. ಇಲ್ಲದಿದ್ರೆ ಅಹಮದಾಬಾದ್ ಆಗಿತ್ತಲ್ವಾ, ಅದಕ್ಕಿಂತ ದೊಡ್ಡ ದುರಂತ ಆಗ್ಬೋದು. 10 ನಿಮಿಷದಲ್ಲಿ 10,000 ಅಡಿ ಕೆಳಗೆ ಬಂದಿದೆ. 30,000 ಅಡಿಯಿಂದ 20,000 ಅಡಿಗೆ ಬಂದಿತ್ತು. ಪ್ರಯಾಣಿಕರು ಸಿಬ್ಬಂದಿ ಸೇರಿ 191 ಜನರನ್ನು ಹೊತ್ತೊಯ್ತಿತ್ತು ವಿಮಾನ ಇದು. ಹಾರಾಟ ಹಠಾತ್ ಕುಸಿದ ಪರಿಣಾಮ ಪ್ರಯಾಣಿಕರಿಗೆ ಉಸಿರಾಟ ಸಮಸ್ಯೆ ಉಂಟಾಗುತ್ತೆ. ತಕ್ಷಣ ಎಲ್ಲ ಪ್ರಯಾಣಿಕರಿಗೂ ಆಮ್ಲಜನಕ ಮಾಸ್ಕನ್ನು ಅಳವಡಿಸಿದ್ರು ಸಿಬ್ಬಂದಿ. ಆಕ್ಸಿಜನ್ ಮಾಸ್ಕ್ ಕೊಡ್ತಾರೆ. ಆ ಟೈಮ್ನಲ್ಲಿ ಉಸಿರಾಟಕ್ಕೆ ಸಮಸ್ಯೆ ಆಗ್ಬಿಡ್ತು. ನೋಡ್ತಾ ಇದ್ದೀವಿ, ಅವೆಲ್ಲ ಆಕ್ಸಿಜನ್ ಮಾಸ್ಕ್. ಅದು ಸಾಯುವ ಭಯದಿಂದ ತಕ್ಷಣ ಫೇಸ್ಬುಕ್ ಲೈವ್ ಬಂದುಬಿಟ್ರು ಪ್ರಯಾಣಿಕರು. ಹಿಂಗಾಗ್ತಿದೆ, ನಾವು ಬದುಕುಳಿಯಲ್ಲ, ಇದು ನಮ್ಮ ಕೊನೆಯ ಕ್ಷಣಗಳು, ನಮ್ಮ ಕೊನೆಯ ವಿಡಿಯೋ ಅಂತೇಳಿ ನೋಡ್ತಾ ಇದ್ದೀವಿ. ಫೇಸ್ಬುಕ್ ಲೈವ್ ಬಂದಿದ್ದಾರೆ, ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ನೋಡಿ, ಉಸಿರಾಡೋಕ್ಕೆ ಕಷ್ಟ ಅಂತೇಳಿ. ನಾವಿನ್ನೂ ಬದುಕೋದಿಲ್ಲ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಕುಟುಂಬದವ್ರಿಗೆ ಬ್ಯಾಂಕ್ ಕಾರ್ಡ್ ಪಿನ್ ಕೂಡ ಕೊಟ್ಟರು. ಯಾಕಂದರೆ ಇನ್ಶೂರೆನ್ಸ್ ಬರುತ್ತಲ್ವ, ಈ ದುರಂತದಲ್ಲಿ ಏನಾದರೂ ಸತ್ಬಿಟ್ರೆ ಕೆಲವರು ತಮ್ಮ ಇನ್ಶೂರೆನ್ಸ್ ಪತ್ರಗಳನ್ನು ಕುಟುಂಬದವ್ರಿಗೆ ಆಲ್ರೆಡಿ ವಾಟ್ಸಪ್ ಮಾಡಿಬಿಟ್ಟಿದ್ರು. ನಂತರ ಸುರಕ್ಷಿತವಾಗಿ ಒಸಾಕಾ ಏರ್ಪೋರ್ಟ್ನಲ್ಲಿ ವಿಮಾನ ಸೇಫಾಗಿ ಲ್ಯಾಂಡಿಂಗ್ ಆಗಿದೆ. ಇಲ್ಲದೇ ಇದ್ದಿದ್ರೆ 191 ಜನ ಕೂಡ ದುರಂತ ಅಂತ್ಯವನ್ನು ಕಾಣ್ತಾ ಇದ್ರು. ನೋಡಿ, ಈ ಬೋಯಿಂಗ್ ಕಂಪನಿಯ ವಿಮಾನಗಳಲ್ಲಿ ಹತ್ತೋದೇ ಇತ್ತೀಚೆಗೆ ಒಂದು ರೀತಿ ಜೀವದ ಮೇಲೆ ನಂಬಿಕೆ ಇಲ್ಲದಂಥ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ನೋಡಿದ್ವಿ, ಅಹಮದಾಬಾದ್ ಅದು ಕೂಡ ಬೋಯಿಂಗೆ. ಎಲ್ಲೆಲ್ಲಿ ಈ ಕೆಲವೊಂದಿಷ್ಟು ಮೊನ್ನೆ ಕ್ರ್ಯಾಶ್ಗಳಾದವಲ್ಲ, ಅವೆಲ್ಲ ಅದೇ ಕಂಪ್ನಿಗೆ ಸೇರಿದಂಥ ವಿಮಾನಗಳಾಗಿದ್ದಾವೆ. ಶಾಂಘೈನಿಂದ ಟೋಕಿಯೋಗೆ ಹೊರಟಿದ್ದಂತಹ ಬೋಯಿಂಗ್ 737 ವಿಮಾನ ಇದು. ನೋಡಿ, ಅಲ್ಲಿ ಪೈಲಟ್ ಏನಾದರೂ ಜಾಣ್ಮೆ ಪ್ರದರ್ಶನ ಮಾಡದೇ ಇದ್ದಿದ್ರೆ, ಅಥವಾ ಆತನ ಒಂದು ಟೈಮ್ ಸೆನ್ಸ್ ಇದೆ ಅಲ್ವಾ, ಅದು ಇಲ್ಲದೇ ಇದ್ದಿದ್ರೆ ಖಂಡಿತ ಅನಾಹುತ ಆಗಿಬಿಡ್ತಾ ಇತ್ತು. ಹಠಾತ್ ಅಂಥೇಳಿ ನೆಲದ ಕಡೆ ಅಪ್ಪಳಿಸಿಬಿಡ್ತು. ಹಾಗಾಗಿ ನಾವು ಬಿದ್ದು ಬಿಟ್ವಿ ಅಥವಾ ಸ್ಫೋಟ ಆಗಿಬಿಡುತ್ತೆ ಅನ್ನುವಂಥ ಭಯದಲ್ಲಿ ಎಲ್ಲರೂ ಕೂಡ ಮಲಗಿದ್ದವರು ಎಚ್ಚರಾಗಿ ಆಮ್ಲಜನಕದ ಮಾಸ್ಕ್ಗಳನ್ನು ಹಾಕ್ಕೊಂಡು ಫೇಸ್ಬುಕ್ಕಲ್ಲಿ ಲೈವ್ ಬಂದು ಎಷ್ಟೋ ಜನ ಕೊನೆಯ ಸಂದೇಶಗಳನ್ನು ಕೂಡ ಕೊಟ್ಟುಬಿಟ್ರು. ನೋಡಿ, ನಮ್ಮ ಕೊನೆಯ ಕ್ಷಣಗಳಿದು, ನಾವು ಮತ್ತೆ ಬರ್ತೀವಿಲ್ಲೋ ಗೊತ್ತಿಲ್ಲ ಅಂಥೇಳಿ. ಆದರೆ ಪೈಲಟ್ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ. ಈಗ ಪ್ರಯಾಣಿಕರಲ್ಲಿ ಆತಂಕ ಶುರುವಾಗಿರೋದು, ಬೋಯಿಂಗ್ ವಿಮಾನ ಏನಿದೆ ಆ ಕಂಪನಿ ಇದು ಸುರಕ್ಷತೆಗೆ ಅರ್ಹನಾ ಇಲ್ವಾ ಅಂತೇಳಿ.